ಸಂಡೇ ಕಂಟಿನ್ಯೂಯೇಷನ್ ವ್ಲಾಗ್. ಮಧ್ಯಾಹ್ನದಿಂದನೇ ಜೋರು ಮಳೆ. ಇವತ್ತು ಹಾಗೆ ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿರೋದಿತ್ತು, ಅದನ್ನೆಲ್ಲನೂ ಜೋಡಿಸ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಂಡೇ ಆಗಿದ್ದರಿಂದ ನನಗಂತೂ ಸಂಡೇ ಅಂತಲೇ ಫೀಲ್ ಆಗ್ತಾ ಇರಲಿಲ್ಲ, ನಾರ್ಮಲ್ ಡೇ ಥರನೇ ಅನ್ನಿಸ್ತಾ ಇತ್ತು. ಆನಂದ್ ಬೇಗ ಬರ್ತೀನಿ ಅಂತ ಹೇಳಿದ್ರು ಆಫೀಸಿಂದ, ಹಾಗಾಗಿ ಅವರಿಗೆ ಕಾಫಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಹಾಗೆ ಪಾತ್ರೆಗಳೆಲ್ಲ ಆಯಿತು, ಅದನ್ನೆಲ್ಲನೂ ವಾಶ್ ಮಾಡಿ ದೋಸೆಗೆ ಅಂತ ಅಂದ್ಬಿಟ್ಟು ಅಕ್ಕಿನ ನೆನೆಸಿದೆ, ಅದನ್ನು ರುಬ್ಬಿಟ್ಬಿಟ್ಟು ಅವ್ರು ಬಂದಮೇಲೆ ಕಾಫಿ ಕುಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ಯಕ್ಷಿತ್ ನಾಳೆಯಿಂದ ಸ್ಕೂಲಿಗೆ ಹೋಗ್ತಿದ್ದಾನೆ, ಹಾಗಾಗಿ ಅವನಿಗೆ ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು, ಅದನ್ನೆಲ್ಲ ತೊಗೊಂಡು ಹಾಗೆ 5 ಸ್ಟಾರ್ಗೆ ಹೋಗಿ ಅಲ್ಲೂ ಕೂಡ ಪಾರ್ಸೆಲ್ ತೊಗೊಂಡು ಬಂದ್ವಿ. ಯಕ್ಷಿತ್ನ ನೋಡ್ಕೊಂಡು ಅಲ್ಲೆಲ್ಲ ತಿನ್ನೋಕ್ಕಾಗಲ್ಲ ನಮಗೆ, ಹಾಗಾಗಿ ಹಾಗೆ ಬರ್ತಾ ಇರಬೇಕಾದ್ರೆ ಇವತ್ತು ಮೋದಿಜಿ ಅವ್ರದ್ದು ಪ್ರಮಾಣ ವಚನ ಸ್ವೀಕಾರ ಇತ್ತಲ್ಲ, ಜೋರು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅಲ್ಲಂತೂ ಮನೆಗೆ ಬಂದು ತಿಂದು ಅದಾಗಿದ್ಮೇಲೆ ನಾನಿಲ್ಲಿ ಪೆಪ್ಪರ್ ರೈಸ್ ಮಾಡಿಬಿಡೋಣ ಸಿಂಪಲಾಗಿ ಅಂತ ಹೇಳಿ ನಾನಿಲ್ಲಿ ರೈಸಿಗೆ ಇಟ್ಬಿಟ್ಟು ತಂದಿದ್ದ ತರಕಾರಿ ಹಣ್ಣು ಎಲ್ಲನೂ ಎತ್ತಿಟ್ಬಿಟ್ಟು ಹಾಗೆ ಕೊತ್ತಂಬರಿ ಸೊಪ್ಪು ತಂದಿದ್ದೆ, ಅದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಂಡೆ. ಹಾಗೆ ಪೆಪ್ಪರ್ ರೈಸ್ ತುಂಬಾ ಚೆನ್ನಾಗಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್, ಮತ್ತೆ ಸಿಗ್ತೀನಿ, ಬಾಯ್.